ಇದೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ ನಾವು ಸೈನ್ಸ್ ಎಕ್ಸ್ಪೆರಿಮೆಂಟ್ ಬಗ್ಗೆ ಮಾಡ್ತಾಯಿದ್ದೀವಿ. ಏನಪ್ಪ ಅಂದರೆ ಒಂದು 5 ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾಯಿದ್ದೀವಿ. ಇದು ಮ್ಯಾಜಿಕ್ ಥರ ಇದೆ, ಭಾಳಷ್ಟು ಸಿಂಪಲ್ ಆಗಿದೆ. ನೀವು ಕೂಡ ಮನೆಯಲ್ಲಿ ಮಾಡ್ಬೋದು. ಯಾವ ರೀತಿ ಫೈರ್ ಎಕ್ಸ್ಪೆರಿಮೆಂಟು ಆಗಿರ್ಬೋದು, ಮತ್ತು ವಾಟರ್ ಎಕ್ಸ್ಪೆರಿಮೆಂಟ್ ಮತ್ತು ಬಲೂನ್ ಎಕ್ಸ್ಪೆರಿಮೆಂಟ್, ಈ ರೀತಿ ಸಣ್ಣ ಪುಟ್ಟ ಒಂದು 5 ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾಯಿದ್ದೀವಿ. ಟೈಮ್ ವೇಸ್ಟ್ ಮಾಡದೆ ಬನ್ನಿ ಬೇಗನೆ ವೀಡಿಯೋನ ಶುರು ಮಾಡೋಣ. ಬನ್ನಿ ಮೊದಲನೇ ಎಕ್ಸ್ಪೆರಿಮೆಂಟ್ ಮಾಡೋಣ. ಇದಕ್ಕೆ ನೀವು ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ ಮತ್ತು ಒಂದು ಸಣ್ಣ ಕ್ಯಾಂಡಲ್ನ ತೆಗೆದುಕೊಳ್ಳಿ ಮತ್ತು ನೀವು ಒಂದು ಮ್ಯಾಚ್ ಬಾಕ್ಸ್ ಅಥವಾ ಲೈಟರನ್ನು ಯೂಸ್ ಮಾಡಿ ಒಂದು ಪ್ಲೇಟ್ನ ಹೀಗೆ ಇಟ್ಬಿಟ್ಟು ನೀವು ಇದರ ಮೇಲೆ ಕ್ಯಾಂಡಲಿಗೆ ನೀವು ಕೆಳದಲ್ಲಿ ಸ್ವಲ್ಪ ಫೈರ್ ಮಾಡಿಕೊಂಡ್ರೆ ಏನಾಗುತ್ತೆ, ಬೇಸವಾಗಿ ಕರೆಕ್ಟಾಗಿ ನಿಂತ್ಕೊಳ್ಳುತ್ತೆ. ನೀವು ನಿಂದಿರಿಸಿದ ಮೇಲೆ ನೋಡಿ ಅದು ಬೀಳ್ತಾ ಇದೆ. ಮತ್ತೊಂದು ಸಲ ನೀವು ಫೈರ್ ಮಾಡಿ ಕರೆಕ್ಟ್ ನಿಂತಿದೆ. ಈ ರೀತಿ ನಿಂತ ಮೇಲೆ ನೀವು ಏನು ಮಾಡಬೇಕು, ನಾನು ಕೆಂಪಿಗೆ ಇರುವಂಥ ಬಣ್ಣದ ನೀರನ್ನು ತೆಗೆದುಕೊಂಡಿದ್ದೀನಿ. ನೀವು ಖಾಲಿ ನೀರಾದರೂ ತೊಗೋಬೋದು ಅಥವಾ ಯಾವುದೇ ಬಣ್ಣವನ್ನು ಬೆರೆಸ್ಬೋದು. ನೋಡಿ ಈ ರೀತಿ ನಾನು ಸುತ್ತರ್ದು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ನೀವು ಏನು ಮಾಡಬೇಕಂದ್ರೆ, ಈ ರೀತಿ ಹಾಕಿದ ಮೇಲೆ ನೀವು ಲೈಟರ್ ಅಥವಾ ಮ್ಯಾಚ್ ಬಾಕ್ಸ್ನ ಉಪಯೋಗಿಸ್ಕೊಂಡ್ಬಿಟ್ಟು ನೀವು ಈ ರೀತಿ ಫೈರನ್ನು ಮಾಡಿ ನೋಡಿ. ಅದು ಚೆನ್ನಾಗಿ ಈ ರೀತಿ ಹತ್ತಿದ ಮೇಲೆ ನೀವೇನು ಮಾಡಬೇಕು, ಒಂದು ಗ್ಲಾಸನ್ನು ತೆಗೆದುಕೊಳ್ಳಿ. ನಾನಿಲ್ಲಿ ಗ್ಲಾಸ್ ತೊಗೊಂಡಿನಿ, ಯಾಕಂದರೆ ಚೆನ್ನಾಗಿ ಎಲ್ಲರಿಗೂ ಕಾಣಲಿ ಅಂತ. ಈ ರೀತಿ ನೋಡಿ, ಈ ರೀತಿ ಇಟ್ಟ ಮೇಲೆ ಇದರಲ್ಲಿ ಏನಾಗುತ್ತೆ ಅಂದರೆ ಆಕ್ಸಿಜನ್ನ ಕೊರತೆಯಿಂದ ಆ ಒಂದು ದೀಪ ಆರಿ ಹೋಗುತ್ತೆ ಮತ್ತು ಅದರಲ್ಲಿರುವಂಥ ನೀರು ಏನಾಗುತ್ತೆ ಅದು ಹೀರಿಕೊಳ್ಳುತ್ತೆ. ಇದು ಕೂಡ ಒಂದು ಸಣ್ಣ ರೀತಿಯಾದಂಥ ಒಂದು ಎಕ್ಸ್ಪೆರಿಮೆಂಟ್. ಇದನ್ನು ನೀವು ಮಾಡ್ಬೋದು, ಸುಲಭವಾಗಿ ಮಾಡ್ಬೋದು. ನೋಡಿ ಯಾವ ರೀತಿ ಅದು ನೀರೆಲ್ಲ ಹೋಯಿತು ಒಳಗಡೆ ಅಂತ ನೋಡಿ. ನೆಕ್ಸ್ಟ್ ಮುಂದಿನ ಎಕ್ಸ್ಪೆರಿಮೆಂಟು ಫೈರ್ ಇನ್ ದ ಹ್ಯಾಂಡ್. ಇದು ನೀವು ನೆಕ್ಸ್ಟ್ ಥರ್ಡ್ ಎಕ್ಸ್ಪೆರಿಮೆಂಟ್ನ ಮಾಡೋಣ ಬನ್ನಿ. ಇದಕ್ಕೆ ನಿಮಗೆ ಒಂದು ಬಾಟ್ಲಿಯನ್ನು ತೆಗೆದುಕೊಳ್ಳಿ. ಆ ಬಾಟ್ಲಿ ಒಳಗಡೆ ನೀವು ಒಂದು ರಬ್ಬರ್ನ ಯೂಸ್ ಮಾಡಿ, ಅಂದರೆ ಬಲೂನ್ ಟೈಪ್ ಸಿಗ್ತಾವಲ್ಲ, ಬಲೂನನ್ನು ತೆಗೆದುಕೊಳ್ಳಿ. ಬಲೂನನ್ನು ತೆಗೆದುಕೊಂಡ್ಬಿಟ್ಟು ಅದ್ರ ಒಳಗಡೆ ತುರುಕಿ. ನೋಡಿ ಯಾವ ರೀತಿ ಒಳಗಡೆ ಹಾಕ್ತಾಯಿದ್ದೀವಿ ಅಂತ. ಈ ರೀತಿ ಒಳಗಡೆ ಹಾಕಿದ ಮೇಲೆ ನೀವು ಏನು ಮಾಡಬೇಕು, ಅದನ್ನು ಅಗಲವು ಮಾಡಿಬಿಟ್ಟು ನೀವು ಅದು ಕ್ಯಾಪಿಗಿದೆಯಲ್ಲ ಫುಲ್ಲು, ಅದು ಕ್ಯಾಪಿಗೆ ಫುಲ್ಲು ನೀವು ಹಾಕಿ. ಈ ರೀತಿ ಫುಲ್ಲಾಗಿ ಹಾಕ್ಬೇಕು ನೀವು, ಮತ್ತು ಅದು ಹರಿದು ಹೋಗಬಾರ್ದು. ನೋಡಿ ಆ ರೀತಿ ಹಾಕಿದ ನೀವು ಒಳಗಡೆ ತುರುಕಿ. ನೋಡಿ ಒಳಗಡೆ ತುರುಕಿದ್ದೀವಿ ನಾವು. ತುರುಕಿದ ಮೇಲೆ ನೀವು ಈ ರೀತಿ ನೀವು ಅದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರ, ಒಂದು ಚಿಕ್ಕದಾಗಿ ಹೋಲನ್ನು ಮಾಡಿದ್ದೀವಿ. ಅಂದರೆ ಇದು ಒಂದು ಮ್ಯಾಜಿಕ್ ಟೈಪ್ ಆದರೂ ಮಾಡ್ಬೋದು ನೀವು, ಅಥವಾ ಎಲ್ಲಾದರೂ ಸ್ಕೂಲನ್ನಾದರೂ ಮಾಡ್ಬೋದು. ನೋಡಿ ಆ ರೀತಿ ಹೋಲ್ ಹಾಕ್ಕೊಳ್ಬೇಕು, ಒಂದು ಹೋಲು. ಆ ಹೋಲಿನ ಮೇಲೆ ನಿಮ್ಮ ಬಟ್ಟನ್ನು ಇಡಿ. ನೋಡಿ ಇದು ನಾವು ಯಾವ ಊದಿದ ಮೇಲೆ ಅಲ್ಲಿ ನೋಡಿ ನಾವು ಕೈ ಬಿಟ್ಟಾಗ ಅದು ಅವಾಗ ಮುಂದಕ್ಕೆ ಹೋಗುತ್ತೆ. ನೋಡಿ ಯಾವ ರೀತಿ ಹೋಯ್ತು ಅಂತ. ನಾವು ನಿಧಾನವಾಗಿ ಸ್ವಲ್ಪ ಬಿಡ್ಬೋದು. ನೋಡಿ ಯಾವ ರೀತಿ ನಾವು ಬಿಟ್ಟಂಗೆಲ್ಲ ಅದು ಏನಾಗ್ತಾಯಿದೆ, ಹವಾ ಕಡಿಮೆ ಆಗ್ತಾಯಿದೆ. ಅದು ಯಾವ ರೀತಿ ಅಂದರೆ ಅಲ್ಲಿ ಒಳಗಡೆ ಇರುವಂಥ ಆಕ್ಸಿಜನ್ ನಾವು ಹವಾ ತೆಗೆದಾಗ ಅದು ಬರುತ್ತೆ. ಮತ್ತೆ ಬನ್ನಿ ಮಾಡ್ಬೋದು. ಬನ್ನಿ ನಮ್ಮ 5ನೇ ಎಕ್ಸ್ಪೆರಿಮೆಂಟ್ನ ಮಾಡೋಣ, ಐಸ್ ಎಕ್ಸ್ಪೆರಿಮೆಂಟ್. ಇದು ಭಾಳಷ್ಟು ಇದಕ್ಕೋಸ್ಕರನೇ ನಾವು ಕಾಯ್ತಾ ಇದ್ವಿ. ಮಿನರಲ್ ವಾಟರ್ನ ತೆಗೆದುಕೊಳ್ಳಿ. ನಾವು ಎರಡು ಮಿನರಲ್ ವಾಟರ್ನ ತೊಗೊತಾ ಇದ್ದೀವಿ. ನೋಡಿ ಮಿನರಲ್ ವಾಟರ್ನ ನೀವೇನು ಮಾಡಬೇಕು, ನಿಮ್ಮ ಮನೆಯಲ್ಲಿರುವಂಥ ಫ್ರಿಜ್ನೊಳಗಡೆ ಇಡಬೇಕು. ಪೂರಾ ಇದು ಮಾಡೋಕ್ಕೆ ಬಿಡಬಾರ್ದು, ಸೇಮ್ ಕೂಲಾಗಿ ಅಂದರೆ ಸ್ವಲ್ಪ ಹೊತ್ತು ಇಡಬೇಕು. ಇದನ್ನು 3 ಅವರ್ ಇಡಬೇಕು. ನೀವು 3 ತಾಸಿನವರೆಗೆ ಇದನ್ನು ಹಾಗೇ ಬಿಟ್ಬಿಡಿ. ಬಿಡಿ, ನಿಮ್ಮ ಫ್ರಿಜ್ ಒಳಗಡೆ ಇರುತ್ತಲ್ಲ, ಸುಮ್ಮನೆ ಏನೋ ಮೀಡಿಯಮ್ ಇಡಬೇಕು. 3 ಅವರ್ ಆದಮೇಲೆ ಬನ್ನಿ ನೋಡೋಣ. ನೀವು ಕೆಳಗಡೆ ಒಂದು ಪ್ಲೇಟ್ ಒಳಗಡೆ ಅದರೊಳಗೂ ಕೂಡ ಐಸ್ ಇರಬೇಕು. ನೋಡಿ ನಾವು ಅದನ್ನು ನೀರು ಹಾಕ್ತಾಯಿದ್ದೀವಿ, ಮಿನರಲ್ ವಾಟರ್ ಐಸ್ ಆಗಿರುವಂಥ ನೀರು. ನೋಡಿ ಈಗ ನಾವು ಅದನ್ನು ಹಾಕ್ತಾಯಿದ್ದೀವಿ ತಾನೇ, ಮಿನರಲ್ ವಾಟರ್ನ ನೀರನ್ನು ಐಸ್ ಕ್ಯೂಬ್ ಮೇಲೆ ಹಾಕ್ತಾಯಿದ್ದೀವಲ್ಲ, ನೋಡ್ತಾ ಇದ್ದೀರಾ ನೀವಲ್ಲಿ. ಅದು ಯಾವ ರೀತಿ ಒಂದು ಬರ್ಫ್ ರೀತಿಯ ಮೇಲಕ್ಕೆ ಬರ್ತಾ ಇದೆ ಅಂತ. ಒಂದು ಸಣ್ಣ ಗುಡ್ಡದ ರೀತಿ ಆಗ್ತಾಯಿದೆ. ನೋಡಿ ಯಾವ ರೀತಿ ಬರ್ತಾ ಇದೆ. ಬಿತ್ತು ಪರವಾಗಿಲ್ಲ, ಇನ್ನೊಂದ್ಸಲ ಹಾಕೋಣ ಬನ್ನಿ. ನೋಡಿ
ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತು ಇದೇ ರೀತಿ ಇನ್ನೂ ಹಲವಾರು ವಿಡಿಯೋಗಳು ಬರ್ತಾ ಇದ್ದಾವೆ. ದಯವಿಟ್ಟು ಈ ಒಂದು ವಿಡಿಯೋಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ಕೊತೀನಿ. ಬಾಯ್, ಧನ್ಯವಾದಗಳು. पूरा साल मेहनत करता हूं आपके लिए बेटा, ऐसा नहीं चलेगा, ऐसा नहीं चलेगा।